ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ನಾನು ಜೋಳದ್ದು ರೊಟ್ಟಿ ಮಾಡ್ತಿದ್ದೀನಿ. ಅಂದರೆ ಮಸಾಲೆ ಎಲ್ಲ ಹಾಕಿ ಸೊಪ್ಪು ಎಲ್ಲ ಹಾಕಿ ಒಂದು ರೊಟ್ಟಿ ಮಾಡ್ತಿದ್ದೀನಿ. ಅದು ಒಂದು ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಜೋಳದ ಹಿಟ್ಟು, ಇದನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ, ಬಿಳಿ ಜೋಳದ ಹಿಟ್ಟು. ಅದಕ್ಕೆ ಕೊಬ್ಬರಿ ಒಂದು 4 ಸ್ಪೂನ್ ಇಟ್ಕೊಂಡಿದ್ದೀನಿ, ಇಂಗು ಮತ್ತು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾವು ಇದೆ ಇದು ಜೋಳದ ಹಿಟ್ಟು. ನಾನೊಂದು 6 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಸರಿ, ಶುಂಠಿ ಸರಿ 1 ಲೋಟ ಅಂದರೆ 1 ಪಾವು ಆಗುತ್ತೆ ಇದು. ಈ 1 ಲೋಟ ಜೋಳದ ಹಿಟ್ಟು ತೊಗೊಂಡ್ರೆ ನಾನು 3/4 ಲೋಟ ಅಷ್ಟೇ ನಾನು ನೀರು ತೊಗೊಳ್ತಿರೋದು. ಬೇಕಾದರೆ ಹಾಕ್ಕೋಬೋದು. ಸರಿ, ಈಗ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಅಂದರೆ ದಪ್ಪ ಇದಿರೋ ಅಂಥ ಬಾಣಲೆ ಇಟ್ಕೋಬೇಕು. ಸರಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಬಿಸಿಯಾಗಿದೆ. ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನು ಯಾಕೆ ಫಸ್ಟು ಮೆಣಸಿನ್ಕಾಯಿ ಹಾಕಿ ಬಾಡಿಸ್ತಿದ್ದೀನಿ ಅಂದರೆ, ಸ್ವಲ್ಪ ಬಾಡಿಸಿದ್ರೆ ನಿಮಗೆ ರೊಟ್ಟಿ ಜೊತೆನಲ್ಲಿ ತಿಂದರೆ ನಿಮಗೇನು ಹಿಂಸೆ ಆಗೋಲ್ಲ. ಅಂದರೆ ತುಂಬ ಖರ ಅನಿಸಲ್ಲ ಮತ್ತು ಅಸಿಡಿಟಿ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಬಾಡಿಸ್ತಿದ್ದೀನಿ. ಇದಕ್ಕಾಗೋಷ್ಟು ಒಂದೇ ಒಂದು ಚಿಟಿಕೆ ನಾನು ಉಪ್ಪು ಹಾಕ್ತಿದ್ದೀನಿ. ಕಾರಣ ಅಂದರೆ ಅದೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಘಾಟ್ ಬರೋದಿಲ್ಲ, ತಿಂದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಾಡಲಿ. ಈಗ ಜೀರಿಗೆ ಹಾಕ್ತಿದ್ದೀನಿ. ಸರಿ, ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಚೆನ್ನಾಗಿ ಬಾಡಿಸಿ ಈಗ ಎಲ್ಲ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಹಸಿ ಇದು ಹೋದರೆ ಸಾಕು. ಈಗ ಇದು ಆಯಿತು. ಈಗ ನೀರು ಹಾಕ್ತಾಯಿದ್ದೀನಿ. 3/4 ಲೋಟ ನೀರು ಸಾಕು. ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಂದು 4 ಟೀ ಸ್ಪೂನಲ್ಲಿ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಕುದಿಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ತುಂಬ ಕಡಿಮೆ ಉರಿ ಮಾಡಿ ಮಧ್ಯದಲ್ಲಿ ಹಾಕಬೇಕು ಜೋಳದ ಹಿಟ್ಟು. ನೋಡಿ, ಇದು ಜೋಳದ ಹಿಟ್ಟು ಹಾಕಿದೆ. ಇವಾಗ ಇದನ್ನು ನಿಧಾನಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಮುಚ್ಚಿಟ್ಬಿಡಬೇಕು. ಇವಾಗ ಆಫ್ ಮಾಡಿಬಿಡ್ತೀನಿ. ಮುಚ್ಚಿಟ್ಟು ಆಫ್ ಮಾಡಿ ಅದನ್ನು ಚೂರು ಕೂಲ್ ಆಗಕ್ಕೆ ಬಿಡ್ತೀನಿ. ಕೈಯಲ್ಲಿ ನಾವು ತೊಗೊಂಡು ನಾದೋ ಅಷ್ಟು ತಣ್ಣಗಾಗ್ಬಿಟ್ರೆ ನಿಮಗೆ ಆಯಿತು. ಇವಾಗ ಒಂದು ನಿಮಿಷ ಹಿಂಗೆ ಮುಚ್ಚಿಡ್ತೀನಿ. ನೋಡಿ, 1 ನಿಮಿಷ ಆಯಿತು. ಈಗ ಇದನ್ನು ಈ ದೊಡ್ಡ ಪರಾತಕ್ಕೆ ನಾನು ತೆಗೆದ್ಬಿಟ್ಟು ಇದನ್ನು ನಾದ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮಾಡಿಕೊಂಡು ಅದ್ರ ಮೇಲೆ ಒಂದು ತುಪ್ಪ ಹಾಕಿ, ಎಲ್ಲ ಮಸಾಲೆ ಸೇರಿರೋದ್ರಿಂದ ನೀವು ಬೇಕಾದರೆ ಕ್ಯಾರೆಟು ಇದು ಎಲ್ಲ ಹಾಕೋಬೋದು. ನಾನು ಇವತ್ತು ಬರೀ ಸೊಪ್ಪಿನ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಹೀಗೆ ಇದು ಮಾಡ್ಕೊಂಡು ಇದನ್ನು ನಾದ್ಕೋಬೇಕು. ತುಂಬ ಚೆನ್ನಾಗಿ ಸ್ವಲ್ಪ ಆರಲಿ ಇದು. ನೋಡಿ, ಹೀಗೆ ನಾದ್ಕೋಬೇಕು. ಚೆನ್ನಾಗಿ ಹಿಂಗೆ ನಾದ್ಕೊಂಡ್ರೆ ಅದೇನು ಕಷ್ಟ ಆಗೋಲ್ಲ, ಆರಾಮಾಗಿ ಮಾಡಬಹುದು. ಇವಾಗ ಇದನ್ನು ನಾನು ಲಟ್ಟಿಸ್ಬಿಟ್ಟು ರೊಟ್ಟಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಉಕ್ಕರಿಸಿದ್ದು ರೊಟ್ಟಿ ನಿಮಗದು ಸಾಫ್ಟಾಗೂ ಇರುತ್ತೆ. ನೀವು ಎರಡೂ ಥರನೂ ತೆಕ್ಕೋಬೋದು. ಸ್ವಲ್ಪ ನಮಗೆ ಗರಿ ಆಗಬೇಕಂದ್ರೆ ಹಾಗೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ಇದು ಮಾಡ್ಕೊಳ್ಳೋದು. ಇವಾಗ ನಾನು ಲಟ್ಟಿಸಿ ತೋರಿಸ್ತೀನಿ. ನೋಡಿ, ತವ ಇಟ್ಟಿದ್ದೀನಿ. ಸರಿ, ನಾವು ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ನಾದಬೇಕು. ನೋಡಿ, ಅದು ಇದಕ್ಕೆ ಅಂಟ್ಕೋತಾನೆ ಇಲ್ಲ. ನಿಮಗೆ ಚೆನ್ನಾಗಿ ನಾದಿದ್ರೆ ನಿಮಗೆ ಲಟ್ಸೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸಾಫ್ಟ್ ಇರಬೇಕು. ಇದನ್ನು ಹಿಂಗೆ ನಾನು ಜೋಳದ ಹಿಟ್ಟೇ ಇಟ್ಕೊಂಡಿದ್ದೀನಿ.
ಅದನ್ನು ಒತ್ತಿಟ್ಟಿಗೆ ಸರಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಕೆಲ್ಸಕ್ಕೆ ಹೋಗೋರು ಇದೆಲ್ಲ ಮಾಡ್ಕೋಬೋದು. ಇದು ಮಾಡಿ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ಇಲ್ಲ ಮೊಸರು ಜೊತೆನೋ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತರಕಾರಿ ಸೇರಿರುತ್ತೆ. ಇದು ನಾನಿವತ್ತು ಸೊಪ್ಪು ಮಾತ್ರ ಹಾಕಿದ್ದೀನಿ. ನೀವು ಬೇಕಾದರೆ ತುರಿಯೋ ಅಂಥ ತರಕಾರಿ ಎಲ್ಲ ಹಾಕ್ಕೋಬೋದು. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಸ್ವಲ್ಪ ದಪ್ಪ ಇರಲಿ ಅಂದರೆ ದಪ್ಪನೂ ಮಾಡ್ಕೋಬೋದು. ಆಲ್ರೆಡಿ ಒಂದು ಸರ್ತಿ ಬೆಂದಿರುತ್ತೆ, ಹಾಗಾಗಿ ನಿಮಗೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಹಿಂಗೆ ಮಾಡ್ಕೋಬೋದು. ನಿಮಗೆ ಅದು ಲಟ್ಸೋಕ್ಕೂ ಈಸಿಯಾಗಿದೆ, ಆ ಥರ ಏನು ಕಷ್ಟ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಜೋಳದ್ದು ಮಸಾಲೆ ರೊಟ್ಟಿ ರೆಡಿ ಆಗ್ತಿದೆ. ತವ ಇಟ್ಟಿದ್ದೀನಿ, ಇದು ಬಿಸಿಯಾಗಿದೆ ತವ. ನಾನಿವಾಗ ನೋಡಿ ಇವಾಗ ಎತ್ತಿ ಹಾಕ್ತಿದ್ದೀನಿ. ನಿಮಗೆ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇದ್ರ ಮೇಲೆ ಹಾಕ್ತೀನಿ ನೋಡಿ, ತವದ ಮೇಲೆ ಹಾಕಿದ್ದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಇದನ್ನು ತಿರ್ಗಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಇದು ಈ ಥರ ನಾವು ಅಕ್ಕಿ ರೊಟ್ಟಿ ಉಕ್ಕರಿಸಿ ಮಾಡ್ತೀವಲ್ಲ, ಅದೇ ಥರನೇ ಜೋಳದ ಉಕ್ಕರಿಸಿದ ರೊಟ್ಟಿ ಅದು ಲಟ್ಸಿ ಮಾಡ್ಬೋದು. ನಾನು ಬಡಿದು ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಾಯಿತು. ನಮಗೆ ಸ್ವಲ್ಪ ಗಟ್ಟಿ ಬೇಕು ಇದು ಅಂದರೆ ನಿಮಗೆ ಇನ್ನೊಂದು ಸ್ವಲ್ಪ ಬಿಡ್ಬೋದು, ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಬಿಡ್ಬೋದು, ಇಲ್ಲ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಬೇಗ ತೆಗೆದುಬಿಡ್ಬೋದು. ನಮ್ಮ ಮನೇಲಿ ಸ್ವಲ್ಪ ಗರ್ಗರಿಯಾಗಿ ಇಷ್ಟಪಡ್ತೀವಿ. ಸರಿ ನೋಡಿ, ಇದು ಇವಾಗ ಆಯಿತು. ಇದು ತೆಗಿತಿದ್ದೀನಿ. ನಿಮಗೆ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಎಣ್ಣೆ ಹಾಕ್ದಿರೇನೂ ಮಾಡಬಹುದು. ಇವಾಗ ನೋಡಿ ನಾನು ಬಡಿದು ತೋರಿಸ್ತೀನಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಿಮಗೆ ದೊಡ್ಡದು ಮಾಡ್ಕೋಬೋದು. ಅದೊಂಥರ ನಿಮಗೆ ಬಡದಿದ್ದು ಇದೇ ಬೇರೆ. ಆ ಕೊನೆಯಲ್ಲೇ ಹಿಂಗೆ ಇದು ಮಾಡಿದ್ರೆ ಮಧ್ಯಾಹ್ನ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇದಕ್ಕೆ ಎಣ್ಣೆ ಹಾಕ್ದಿರೇ ನಾನು ಇದು ಮಾಡ್ತೀನಿ ನೋಡಿ. ನೋಡಿ ನಾನು ಇದಕ್ಕೆ ಏನೂ ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಸ್ವಲ್ಪ ಬಿಳಿ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ದಿ ನಾವು ಹಿಂಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನೇನು ಎಣ್ಣೆ ಹಾಕಿಲ್ಲ. ಎಣ್ಣೆ ತಿನ್ನಲ್ಲ ಅಂದವ್ರು ಕೂಡ ಈ ಥರ ಮಾಡ್ಕೋಬೋದು ನೋಡಿ. ಇದಾಯ್ತಿದ್ದು ತೆಗಿತಾಯಿದ್ದೆ. ಸ್ಟವ್ ಆಫ್ ಮಾಡ್ತೀನಿ, ತೆಗಿತಿದ್ದೆ ನೋಡಿ. ಎರಡೂ ರೆಡಿ ಆಯಿತು. ನಾನು ಎಣ್ಣೆ ಹಾಕಿನೂ ಮಾಡಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಹಾಕ್ಕೋಬೋದು. ಸರಿ, ನಾನು ಇದನ್ನು ಎಣ್ಣೆ ಹಾಕ್ದಿರೇನೂ ಮಾಡಿದ್ದೀನಿ. ಸರಿ, ಹೇಗೆ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಮಾಡಿರೋ ಈ ಥರ ಜೋಳದ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ತಿಂದು ನನಗೆ ತಿಳಿಸಿ. ಥ್ಯಾಂಕ್ ಯು.